ಅಮ್ಮ ಮತ್ತೆ ಯಾಕೆ ಇವ್ರನ್ನ ಕರ್ಕೊಂಡು ಬಂದ್ರಿ? ಇವ್ರು ಮಾಡಿರೋ ಅನಾಹುತ ಸಾಕಾಗ್ಲಿಲ್ವಾ? ಇನ್ನೇನಕ್ಕೆ ಬಂದಿರ್ತಾರೆ? ಈ ಮನೆ ದೀಪ ಆರಿಸಿ ಈಗ ಈ ಮನೆಗೆ ಬೆಂಕಿ ಹಚ್ಚಕ್ ಬಂದಿರ್ತಾರೆ. ಇವತ್ತು ನಮ್ಮನೆ ನೆಮ್ಮದಿ ಹಾಳಾಗಿರೋದಕ್ಕೆ ಕಾರಣನೇ ಇವರು. ಅಮ್ಮ ಇಷ್ಟು ದಿನ ಇವ್ರು ಈ ಮನೇಲಿ ಇದ್ದಿದ್ದು ಸಾಕು. ದಯವಿಟ್ಟು ಇವ್ರನ್ನ ನಮ್ಮ ಮನೆಗೆ ಸೇರಿಸ್ಬೇಡಿ. ಹೌದು ಅಮ್ಮ, ಇವ್ರನ್ನ ನೋಡ್ತಿದ್ರೆ ಕೋಪ ನೆತ್ತಿಗೆ ಇರ್ತಿದೆ, ಮೈಯೆಲ್ಲ ಉರಿಯತ್ತೆ. ಇವ್ರು ಈ ಮನೇಲಿ ಇರೋದು ಬೇಡ. ತುಳಸಿಯವರೇ, ಇಷ್ಟು ದಿನ ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ಮಾನಸಿಕವಾಗಿ ನನಗೆ ಎಷ್ಟೇ ಹಿಂಸೆ ಆದರೂ ನಿಮಗೋಸ್ಕರ ಎಲ್ಲಾನು ಸಹಿಸ್ಕೊಂಡೆ. ಆದರೆ ಪೂರ್ಣಿನ ಇವತ್ತು ಈ ಸ್ಥಿತಿಲಿ ನೋಡಿದ ಮೇಲೆ ನನಗೆ ನಿಮ್ಮ ಜೊತೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ರಾಧಾ ಅವರು ಇನ್ಮೇಲೆ ಈ ಮನೇಲಿ ಇರೋದು ಬೇಡ. ಇವರು ಮೊದಲಿದ್ದ ಆಶ್ರಮಕ್ಕೆ ಇವರನ್ನ ಬಿಟ್ಟು ಬರೋಣ. ರಾಧಾ ಅವರು ಎಲ್ಲಿಗೂ ಹೋಗಲ್ಲ, ಈ ಮನೇಲೇ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಅಮ್ಮ ಪೂರ್ಣಿ ನಿಮ್ಮನ್ನ ತಾಯಿ ಥರ ನೋಡ್ತಿದ್ದಾಳೆ, ಅಂಥದ್ರಲ್ಲಿ ನೀವು ಈ ರಾಧಾ ಅವ್ರ ಪರ ವಹಿಸ್ತಿದ್ದೀರಾ? ಪೂರ್ಣಿ ನರಳಾಟ ನೋಡಿ ನಿಮ್ಗೆ ಸ್ವಲ್ಪನೂ ಕನಿಕಾರ ಬರ್ತಿಲ್ವಾ? ಮನೆಯಲ್ಲಿ ಪದೇ ಪದೇ ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇದೆ, ಅಷ್ಟಾದ್ರೂ ನೀವು ಇವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲೇ ಇಟ್ಕೋಬೇಕು ಅಂತಿದ್ದೀರಾ? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಇಷ್ಟಾದ ಮೇಲೂ ರಾಧಾ ಅವ್ರಿಗೆ ಈ ಮನೇಲಿ ಜಾಗನೇ ಇಲ್ಲ. ತುಳಸಿಯವರೇ, ಮಾತಾಡಿ ನೋಡಿ. ರಾಧಾ ಅವರು ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಮೊದಲು ಅವರನ್ನು ಈ ಮನೆಯಿಂದ ಆಚೆ ಕಳಿಸಿ.